ಪ್ರಧಾನಮಂತ್ರಿ ಯಾರಾಗಬೇಕು? ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿರೋಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಅವರು. ದೇಶ ಮುನ್ನಡೆಸುವಂತ ವ್ಯಕ್ತಿ ಯಾರಾಗಿರೋದ್ರೆ ನರೇಂದ್ರ ಮೋದಿ ಆಗಿದ್ದಾರೆ. ಈಗ ಸದ್ಯಕ್ಕೆ ಟೆರರಿಸ್ಟ್ಗಳ ತರ ಹೋರಾಟ ಮಾಡ್ತಾ ಇದ್ದಾರೆ. ಅಂಥವರಿಗೆ ವಿರುದ್ಧವಾಗಿ ನಿಂತ್ಕೊಡೋಂಥ ವ್ಯಕ್ತಿ ಅಂದ್ರೆ ಈಗ ನರೇಂದ್ರ ಮೋದಿ. ಪ್ರಕಾರ ಮೋದಿನೇ ಆಗಬೇಕು. ಉತ್ತರಕ್ಕೆ ಬರುವ ಸದಾನಂದ ಗೌಡರ ಇದ್ದಾಗಲೇ ಬಿಟ್ರಾಗಿದೆ. ಈಗ ಮತ್ತೆ MP ಆಗಿ ಏನು ಪ್ರಯೋಜನ ಇಲ್ಲ ಅವರಿಂದ. ಮೋದಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ನಮ್ಮ ಬಸ್ ಫ್ರೀ ಬಿಟ್ಟಿರೋದ್ರಿಂದ ನಮ್ಗೆ ಆಟೋರಿಗೆ ತುಂಬ ತೊಂದರೆ ಆಗಿದೆ. ಅದು ರ್ಯಾಪಿಡ್, ಓಲಾ, ಊಬರ್ ಅಂತ ಅದನ್ನು ಬಿಟ್ಟಿದ್ದಾರೆ. ನಮಗೆ ತುಂಬ ಬಿಕ್ಸ್ದವ್ರ ಥರ ಆಗ್ಬಿಟ್ಟಿದ್ದೀವಿ ನಾವು ಆಟೋರು. ಕೆಲವೇ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು? ಬೆಂಗಳೂರು ಉತ್ತರದಲ್ಲಿ MP ಯಾರಾಗಬೇಕು? ಸರ್, ದೇಶಕ್ಕೆ ಪ್ರಧಾನಿಗಳು ಈಗೇನು ಹಾಲಿ ಪ್ರಧಾನಿಗಳಿದ್ದಾರೆ, ಇಡೀ ಪ್ರಪಂಚದಲ್ಲೇ ಹೆಸರು ಮಾಡಿರೋಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿಯವರು. 10 ವರ್ಷಗಳ ಸುದೀರ್ಘವಾಗಿ ಒಳ್ಳೆಯ ಆಡಳಿತ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ನರೇಂದ್ರ ಮೋದಿಯವರು. ಯಾವುದೇ ಒಂದು ಕಳಂಕ ಇಲ್ಲದೆ ಇರೋಂಥ ವ್ಯಕ್ತಿ, ಒಂದು ಭ್ರಷ್ಟಾಚಾರ ಇಲ್ಲದೆ ಇರೋಂಥ ವ್ಯಕ್ತಿ, ಇಡೀ ಪ್ರಪಂಚ ಒಪ್ಕೊಂಡಿರೋಂಥ ವ್ಯಕ್ತಿ. ಹಾಗಾಗಿ ಮತ್ತೆ ಅವರೇ ಪ್ರಧಾನಿ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಬಯಸ್ತೀವಿ. ಹಿಂದಿನ ಪ್ರಧಾನಮಂತ್ರಿ ಇವಾಗ ಏನಾಗಿದೆ ಅಂದರೆ, ಕಾಂಗ್ರೆಸ್ಸಲ್ಲಿ ಯಾರೂ ಲೀಡ್ರ್ ಇಲ್ಲ. ಮೊದಲು ಕಾಂಗ್ರೆಸ್ಸಲ್ಲಿ ಲೀಡ್ರುಗಳು ಅಂತ ಉಳಿಸ್ಕೊಂಡಿರೋರು ಯಾರೂ ಇಲ್ಲ. ಈಗ ಅದಕ್ಕೋಸ್ಕರ ಈಗ ದೇಶ ಮುನ್ನಡೆಸುವಂಥ ವ್ಯಕ್ತಿ ಬೇಕು. ಆ ವ್ಯಕ್ತಿ ಯಾರಾಗಿರೋದ್ರೆ ನರೇಂದ್ರ ಮೋದಿ ಆಗಿದ್ದಾರೆ ಈಗ ಸದ್ಯಕ್ಕೆ. ಹಂಗಾಗಿ ಎಲ್ಲ ಜನ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಬೇಕು. ಅವ್ರಿಗೋಸ್ಕರ ಯಾರು ಅವ್ರ ಪಕ್ಷದಲ್ಲಿ ಇದ್ದಾರೆ ಅಂತ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಯಾರನ್ನೂ MP ಆಗಿ ಸೆಲೆಕ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಕಳೆದ ಬಾರಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇವರು ಸದಾನಂದ ಗೌಡರು ಗೆದ್ದಿದ್ರು. ಬಟ್ ಅವರು ಕೆಲಸ ಮಾಡಬೇಕಾಗಿತ್ತು, ಜಾಸ್ತಿ ಕೆಲಸ ಮಾಡಬೇಕಾಗಿತ್ತು ಇಲ್ಲಿಂದ ಮತ್ತೆ ಬಟ್ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ನಮ್ಮ ಆಸೆ ಇದೆ. ಬಟ್ ಏನೋ ಅವ್ರ ಹೈಕಮಾಂಡು ಸೆಲೆಕ್ಟ್ ಮಾಡಿರೋದು ಇವಾಗ ಶೋಭಾ ಕರಂದ್ಲಾಜೆ ಅವ್ರನ್ನ. ಅವಾಗ ಜನ ಏನು ಮಾಡ್ತಾರೆ, ಈಗ BJPನ ಗೆಲ್ಲಿಸೋದಕ್ಕೆ ಕಾರಣ ಮುಖ್ಯ. ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಏನು ನಮ್ಮ ದೇಶದ ಸುತ್ತಮುತ್ತ ಇವತ್ತು ಏನು ಎಲ್ಲ ಚೈನಾ ಇರ್ಬೋದು ಮತ್ತು ಪಾಕಿಸ್ತಾನ ಇರ್ಬೋದು, ಇವೆಲ್ಲ ನಮ್ಮ ದೇಶದ ಮೇಲೆ ಇದು ಮಾಡ್ತಾ ಇದ್ದಾರೆ. ಫುಲ್ಲು ಟೆರರಿಸ್ಟ್ಗಳ ಥರ ಹೋರಾಟ ಮಾಡ್ತಾ ಇದ್ದಾರೆ. ಅಂಥವರಿಗೆ ವಿರುದ್ಧವಾಗಿ ನಿಂತ್ಕೊಡೋಂಥ ವ್ಯಕ್ತಿ ಅಂದರೆ ಈಗ ನರೇಂದ್ರ ಮೋದಿ. ಅದಕ್ಕೋಸ್ಕರ ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣವರು ಅವರಿಗೆ ಕೈ ಜೋಡಿಸಿದ್ದಾರೆ. ಆ ಪಕ್ಷ 2 ಪಕ್ಷಗಳಿಂದ ಇವತ್ತು ಈ ಕರ್ನಾಟಕದಲ್ಲಿ BJPಗೂ ಮತ್ತು JDSಗೂ ಸ್ಥಾನ ಬರುತ್ತೆ ಅನ್ನೋದು ನಮ್ಮೆಲ್ಲರ ಆಯ್ಕೆ ಇದೆ. ಪ್ರಕಾರ ಮೋದಿನೇ ಆಗಬೇಕು. ಸದ್ಯಕ್ಕೆ ಈಗಿರೋ ಕ್ಯಾಂಡಿಡೇಟ್ಗಳು ಸರಿ ಇಲ್ಲ. ಈ ಶೋಭಾ ಕರಂದ್ಲಾಜೆ ಬೇರೆ ಕಡೆಯಿಂದಳು ಉತ್ತರಕ್ಕೆ ಬರುವ ಸದಾನಂದ ಗೌಡರ ಇದ್ದಾಗಲೇ ಬಿಟ್ರಾಗಿತ್ತು. ಈಗ ಇಲ್ಲಿ ನೀರಿಗೆ ಎಲ್ಲದಕ್ಕೂ ತೊಂದರೆ ಇದೆ. ಆದರೂ ಇವಾಗ ಅವ್ರು ಬೇರೆ ಕಡೆಯಿಂದ ಇದು ಮಾಡಿ ಇಲ್ಲಿಗೆ ಬಂದಿದ್ದಾರೆ, ಉತ್ತರಕ್ಕೆ ಬಂದಿದ್ದಾರೆ. ಅವರು ಮಂಗಳೂರಲ್ಲೇ ಇರಬೇಕಾಗಿತ್ತು ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಬಂದು ಅವ್ರೇನು ಇಲ್ಲಿದೆ, ಅವ್ರದ್ದೇನು ಪ್ರಾಮುಖ್ಯತೆ ಏನೂ ಇಲ್ಲ. ಅವರು MLA ಆದಾಗ ಸೋತು ಹೋಗಿದ್ದಾರೆ ಇಲ್ಲಿ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ. ಈಗ ಮತ್ತೆ MP ಆಗಿ ಏನು ಪ್ರಯೋಜನ ಇಲ್ಲ ಅವರಿಂದ. ಅವ್ರಿಗೆ ಬಂದಿದೆ ಮೊದಲನೇದು ರಾಂಗ್. ಮೋದಿ ಆಗಬೇಕು. ಏನಕ್ಕೆ ಸರ್ ಮೋದಿ ಅವರು? ಮೋದಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ. ಹಂಗಾಗಿ ಅವ್ರು ಬಂದರೆ ಒಳ್ಳೇದಾಯ್ತದೆ. ಸರ್, ಯಾರಾದ್ರೂ ಪರವಾಗಿಲ್ಲ, ಒಳ್ಳೆ ವ್ಯಕ್ತಿ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಆಗಿ ಬಂದು ನಮ್ಮ ಆಟೋ ಇದಕ್ಕೆ ಸೇನೆಗೆ ಬಂದು ಒಳ್ಳೆ ವ್ಯಕ್ತಿ ಎಲ್ಲ ಇದು ಮಾಡಿದ್ರೆ ನಮಗೆ ಅನುಕೂಲ ಮಾಡಿಕೊಡಂಗಿದೆ. ಅಂಥವ್ರಿಗೆ ನಾನು ಓಟ್ ಹಾಕ್ತೀನಿ. ಇನ್ನೂವರೆಗೆ ನಾನು ಅದು ಡಿಸಿಷನ್ ತೊಗೊಂಡಿಲ್ಲ ಯಾರಿಗೆ ಹಾಕ್ತೀನಿ ಅಂತ. ಆದರೆ ನಮ್ಮ ಮಾಡಿರೋದು ತುಂಬ ಅನ್ಯಾಯ. ನಮ್ಮ ಆಟೋ ಅವ್ರಿಗೆ ನಮ್ಮ ಬಸ್ ಫ್ರೀ ಬಿಟ್ಟಿರೋದ್ರಿಂದ ನಮ್ಗೆ ಆಟೋ ಅವ್ರಿಗೆ ತುಂಬ ತೊಂದರೆ ಆಗಿದೆ. ಮತ್ತು 2 ವೀಲರ್ಸು, ಅದು ರ್ಯಾಪಿಡ್, ಓಲಾ, ಊಬರ್ ಅಂತ ಅದನ್ನು ಬಿಟ್ಟಿದ್ದಾರೆ. ನಮಗೆ ತುಂಬ ಬಿಕ್ಸ್ದವ್ರ ಥರ ಆಗ್ಬಿಟ್ಟಿದ್ದೀವಿ ನಾವು ಆಟೋರು. ಇವತ್ತು ನೋಡಿದ್ರೆ ನಾವು ಭಾರಿ ಕಷ್ಟದಲ್ಲಿ ಇದ್ದೀವಿ. ಅದಕ್ಕೆ ಗೌರ್ಮೆಂಟಿಂದ ನಮಗೆ ಒಂದು ಹೆಲ್ಪ್ ಆಗಬೇಕು, ಮತ್ತು ಸಂಘದಿಂದನೂ ಹೆಲ್ಪ್ ಆಗಬೇಕು. ಅವರು ನಮಗೆ ಒಂದು ಡಿಸಿಷನ್ ಕೊಡಬೇಕು. ಈ ಥರ ಮುಂದಕ್ಕೆ ಬಂದು ಮಾಡ್ತೀವಿ ಅನ್ನೋ ಯಾರೋ ಇದ್ದರೆ ಅಂಥವ್ರಿಗೆ ಡೆಫಿನೆಟ್ ನಾನು ಓಟ್ ಹಾಕ್ತೀನಿ ಸರ್.